ಇನ್ನು 8 ವರ್ಷ 8 ದಿನ ಸಿಎಂ ಆಗಿ ದಾಖಲೆ ಬರೆದಿದ್ದಂತ ಸಿದ್ದರಾಮಯ್ಯ ಪಟ್ಟದಿಂದ ಕೆಳಗೆ ಇಳಿದಿದ್ದಾರೆ. ಸೊ ಇದು ಜನಸಾಮಾನ್ಯ ಮಾತ್ರ ಅಲ್ಲ, ಆಪ್ತ ಶಾಸಕರು ಸಚಿವರುಗಳಿಗೂ ಕೂಡ ಬಹಳ ಆಘಾತ ತಂದಿರುವಂತ ವಿಚಾರ. ಇನ್ನು ರಾಜೀನಾಮೆ ಘೋಷಣೆ ಆಗ್ತಾ ಇದ್ದಾಗೆ ಕೆಲ ಸಚಿವರುಗಳಂತೂ ಕಣ್ಣೀರು ಹಾಕಿದ್ರು. ಇವ್ರನ್ನೆಲ್ಲ ಕಂಡು ಸಿದ್ದರಾಮಯ್ಯನವರು ಕೂಡ ಭಾವುಕರಾದಂಥ ಸನ್ನಿವೇಶವನ್ನು ನಾವು ಗಮನಿಸಬಹುದಾಗಿತ್ತು. ಯಾಕೆ ಈ ತರ ನಿರ್ಧಾರ ತಗೋತಾರೆ? ಯಾವುದೇ ಕಾರಣಕ್ಕೂ ಕೊಡಬಾರದು ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರೇ ಮುಂದುವರಿಬೇಕು. ನಾವು ಸಿದ್ದರಾಮಯ್ಯನವ್ರು ನೋಡ್ಕೊಂಡೆ ಮತ ಚಲಾಯಿಸಿರೋದೇ ವಿನ ಡಿಕೆ ನೋಡ್ಕೊಂಡು ನಾವು ಓಟ್ ಹಾಕ್ಸಿಲ್ಲ. ಪದಾಧಿಕಾರಿಗಳು ರಾಜೀನಾಮೆ ಕೊಡಬೇಕು ಈ ಕೂಡಲೇ. ಟಗರು ಅಂದ್ರೆ ಇವತ್ತು ಬಕ್ರೀದ್ ಹಬ್ಬಕ್ಕೆ ಇವತ್ತು ನಮ್ ಸಿದ್ದರಾಮಯ್ಯನವರು ಟಗರು ಬಲಿ ಕೊಟ್ಟಿದ್ದಾರೆ. ಇವತ್ತು ನಾವು ವರ್ಣ ಕ್ಷೇತ್ರದವರೆಲ್ಲ ನಾವು ತುಂಬಾ ಕಂಗಾಲಾಗಿದ್ದೀವಿ. ಏನಾರು ತೊಂದರೆ ಮಾಡಿ ಮೋಸ ಮಾಡಿ ದುಡ್ಡು ಹೊಡಿಸಿದಾರ ನಮ್ಮ ಸಾಹೇಬ್ರು. ಯಾವ ತಪ್ಪಾಗಿದೆ ಸಾಹೇಬ್ರು? ಹೈಕಮಾಂಡ್ ಏನಾಗುತ್ತೆ? ರಾಜೀನಾಮೆ ಕೊಡಬೇಡಿ ಅಂತ ಸಿದ್ದರಾಮಯ್ಯ ಸುತ್ತುವರೆದು ಕಣ್ಣೀರು ಹಾಕಿದ ಅಭಿಮಾನಿಗಳು. ರಾಜೀನಾಮೆ ನೀಡಲು ತೆರಳುವಾಗ ಕಾರಿಗೆ ಅಡ್ಡ ಬಿದ್ದ ಬೆಂಬಲಿಗ. ನೆಚ್ಚಿನ ದೊರೆಯ ನಿರ್ಗಮನದ ಸುದ್ದಿಯನ್ನ ಅರಗಿಸಿಕೊಳ್ಳಲಾಗದ ದುಃಖ, ಕಣ್ಣೀರು, ಆಕ್ರೋಶ, ಪ್ರತಿಭಟನೆ. ಸಿದ್ದರಾಮಯ್ಯ 31 ಜಿಲ್ಲೆ, 240 ತಾಲೂಕು, 224 ವಿಧಾನಸಭಾ ಕ್ಷೇತ್ರ. ರಾಜ್ಯದ ಯಾವ ಹಳ್ಳಿಗೆ ಹೋದ್ರೂ ಒಂದು ಖದರ್ ಹೊಂದಿದ್ದ ರಾಜ್ಯದ ಏಕೈಕ ನಾಯಕ ಅಂದ್ರೆ ಅದು ಸಿದ್ದರಾಮಯ್ಯ. ವರುಣ, ಬಾದಾಮಿ, ಚಾಮುಂಡೇಶ್ವರಿ, ಕೊಪ್ಪಳ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ರಾಜ್ಯದ ಉದ್ದಗಲಕ್ಕೂ ಅಭಿಮಾನಿಗಳನ್ನ ಹೊಂದಿರೋ ಸಿದ್ದರಾಮಯ್ಯ ರಾಜ್ಯ ಕಂಡ ಅಪರೂಪದ ಸಿಎಂ. ಇಂಥ ನಾಯಕ ರಾಜೀನಾಮೆ ಕೊಡ್ತಾ ಇದ್ದ ಹಾಗೆ ಆಪ್ತರು, ಅಭಿಮಾನಿಗಳು, ಕಾರ್ಯಕರ್ತರ ಹೃದಯಕ್ಕೆ ಸಿಡಿಲು ಬಡಿದಂತಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೇವಲ ಅಭಿಮಾನಿಗಳಿಗಷ್ಟೇ ಅಲ್ಲ, ಸಂಪುಟ ಸಹೋದ್ಯೋಗಿಗಳಿಗೂ ಆಘಾತ ತಂದಿತ್ತು. ಬ್ರೇಕ್ಫಾಸ್ಟ್ ಸಭೆಯಲ್ಲೂ ಸಂಪುಟ ಸಹೋದ್ಯೋಗಿಗಳು ಭಾವುಕರಾಗಿದ್ರು. ಸಭೆ ಮುಗಿಸಿ ಹೊರಬಂದ ಸಂತೋಷ್ ಲಾಡ್ ಕಣ್ಣೀರ್ ಹಾಕಿದ್ರು. ಸಭೆ ಮುಗಿದ ಬಳಿಕ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯನವರನ್ನ ಸುತ್ತುವರಿದ ಅಭಿಮಾನಿಗಳು ಕಣ್ಣೀರಿಟ್ರು. ರಾಜೀನಾಮೆ ಕೊಡಬೇಡಿ ಎಂದ್ರು. ಈ ವೇಳೆ ಸಿದ್ದರಾಮಯ್ಯ ಕೂಡ ಭಾವುಕರಾದ್ರು. ಇದಾದ ಬಳಿಕ ಮಧ್ಯಾಹ್ನ ಸಿದ್ದರಾಮಯ್ಯ ರಾಜೀನಾಮೆ ನೀಡೋದಕ್ಕೆ ಲೋಕಭವನಕ್ಕೆ ತೆರಳುತ್ತಾ ಇದ್ರು. ಈ ವೇಳೆ ಅಭಿಮಾನಿಯೋರ್ವ ಅವರ ಕಾರಿಗೆ ಅಡ್ಡ ಬಿದ್ದಿದ್ದ. ಕೂಡಲೇ ಆತನನ್ನ ಪೊಲೀಸರು ರಸ್ತೆಯಿಂದ ಹೊರ ಕರ್ಕೊಂಡು ಹೋದ್ರು. ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ಕಾವೇರಿ ನಿವಾಸಕ್ಕೆ ಬರ್ತಾ ಇದ್ದ ಹಾಗೆ ಬೆಂಬಲಿಗರು ಕಣ್ಣೀರಿಟ್ರು. ಸಿದ್ದರಾಮಯ್ಯ ಇಲ್ಲದೆ ಹೋದ್ರೆ ಕಾಂಗ್ರೆಸ್ 20 ಸೀಟ್ ಕೂಡ ಗೆಲ್ಲಲ್ಲ ಅಂತ ಆಕ್ರೋಶ ಹೊರ ಹಾಕಿದ್ರು. ಇನ್ನು ಮುಂದೆ ಕಾಂಗ್ರೆಸ್ ಇಲ್ಲಿ ನಿರ್ಣಯ ಆಯ್ತು ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದನ್ನ TV9 ನಲ್ಲಿ ವೀಕ್ಷಿಸಿದ ಸಿದ್ದರಾಮನಹುಂಡಿ ಗ್ರಾಮಸ್ಥರು ಗದ್ಗದಿತರಾದ್ರು. ಸುನಿಲ್ ಜೊತೆ ಈರಣ್ಣ, TV9 ಬೆಂಗಳೂರು.